ಬಂದ್ಬಿಟ್ಟು ಮೊಬೈಲ್ ಫೋನ್ ಟ್ರೈನರ್ ಕಿಟ್ಟು ಇದರಲ್ಲಿ ನಾವೀಗ ESP ಕ್ಯಾಮ್ ಮಾಡೋಣ. CCTV ಕ್ಯಾಮು. ಇದಕ್ಕೇನು ಜಂಪರ್ ಏನು ಬೇಡ, ಬರೀ ಇದೊಂದು ಸ್ವಿಚ್ ಒಂದು ಆನ್ ಆಗಿರ್ಬೇಕು ಅಷ್ಟೇ ಯಾವಾಗಲೂ. ಆಮೇಲೆ ಇಲ್ಲಿ ಬಂದಾದಮೇಲೆ CCTV ಕ್ಯಾಮ್ ಅಪ್ಲಿಕೇಶನ್ ಅಂತ ಬರುತ್ತೆ, ಅದಕ್ಕೆ 2 ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನಿಮಗೆ ಒಂದು IP ತೋರಿಸುತ್ತೆ. ಏನು ಮಾಡ್ತೀರಾ ಅಂದರೆ ನೀವು ವೈಫೈಗೆ ಹೋಗಿ, ನಿಮ್ಮ ಮೊಬೈಲಲ್ಲಿ ವೈಫೈಗೆ ಹೋದ ತಕ್ಷಣ ನಿಮಗೆ CCTV ಕ್ಯಾಮ್ ಆಕ್ಸೆಸ್ ಪಾಯಿಂಟ್ ಅಂತ ಬರುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ಬಂದುಬಿಟ್ಟು 1 to 9 1 2 3 4 5 6 7 8 9 ಓಕೆನಾ. 1 2 3 4 5 6 7 8 9 ಕನೆಕ್ಟ್ ಮಾಡ್ಕೊಳ್ಳಿ. ಕನೆಕ್ಟ್ ಆಯಿತು. ಕನೆಕ್ಟ್ ಆದಮೇಲೆ ನಿಮ್ಮ ಇಂಟರ್ನೆಟ್ ಆಫ್ ಮಾಡ್ಕೋಬೇಕು. ಇದಕ್ಕೆ ಆಫ್ ಮಾಡಿಕೊಂಡು ಏನಂತ ಹೇಳಿದರೆ ಇಲ್ಲಿರೋ IP ನೋಡಿ 192.168.4.1. ಇದನ್ನು ಗೂಗಲಲ್ಲಿ ಸರ್ಚ್ ಮಾಡಿ. ಹಿಂಗೆ ಗೂಗಲಲ್ಲಿ ಟಾಪಲ್ಲಿ ಸರ್ಚ್ ಮಾಡ್ಕೊಳ್ಳಿ. 192.168.1.4.1 192.168.4.1 ಸೆಲೆಕ್ಟ್ ಮಾಡಿಕೊಂಡ ತಕ್ಷಣ ನಿಮಗೆ ಈ ಥರ ಸ್ಕ್ರೀನ್ ಬರುತ್ತೆ. ಸ್ವಲ್ಪ ಕೆಳಗಡೆ ಹೋಗ್ಬಿಟ್ಟು ಸ್ಟಾರ್ಟ್ ಸ್ಟ್ರೀಮ್ ಕೊಡಿ. ನೋಡಿ ಇಲ್ಲಿ ಕೈ ಇಟ್ಟರೆ ಕೈಗೆಲ್ಲ ಕಾಣಿಸುತ್ತೆ ನೋಡಿ. ಇಷ್ಟೇ ವೈಫೈ ಕ್ಯಾಮ್. ಇದು ಮೊಬೈಲ್ ಅಪ್ಲಿಕೇಶನಲ್ಲಿರೋ ಕ್ಯಾಮರಾ ಥರ ವರ್ಕ್ ಮಾಡುತ್ತೆ ಅಷ್ಟೇ.